Guys, welcome back to our YouTube channel ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಸೆಮಿನ SCP ಸಿಲೆಬಸ್ ಇಂದು 8 ಮತ್ತು 14 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ. ಇಲ್ಲಿ ನೋಡಿ, ನಿಮಗೆ ಫಸ್ಟ್ ಚಾಪ್ಟರ್ ಬಂದು ಇಂಟ್ರಡಕ್ಷನ್ ಟು ಅಕೌಂಟಿಂಗ್ ಅಂತ ಇದೆ. ಫಸ್ಟ್ ಚಾಪ್ಟರಲ್ಲಿ ನಿಮಗೆ 8 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಕ್ವಶನ್ನ ಕೇಳೋದಿಲ್ಲ, ಥಿಯರಿ ಕ್ವಶನ್ನ ಕೇಳ್ತಾನೆ. ಥಿಯರಿ ಕ್ವಶನ್ ಕೇಳ್ತಾನೆ. ಥಿಯರಿ ಕ್ವಶನ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಪ್ರಾಕ್ಟಿಕಲ್ ನಿಮಗೆ ಅಕೌಂಟಿಂಗ್ ಈಕ್ವೇಷನಲ್ಲಿ ನಿಮಗೆ ಪ್ರಾಕ್ಟಿಕಲ್ ಕ್ವಶನ್ನ ಕೊಡೋದು ಏನಂತ ನೋಡೋಣ ಬನ್ನಿ. ಮಾಡೆಲ್ ಕ್ವಶನ್ ಪೇಪರ್ 23-24 ಈ ಕ್ವಶನ್ಸ್ 2 ಸತಿ ರಿಪೀಟ್ ಆಗಿದೆ. ಅದರಲ್ಲಿ ನೀವು ನೋಡ್ಬೋದು ಅನಿಸುತ್ತೆ, ಸೇಮ್ ಪ್ರಾಬ್ಲಮ್ಮು, ಜಸ್ಟ್ ಅಮೌಂಟ್ ಮಾತ್ರ ಚೇಂಜ್ ಆಗಿದೆ ಅಲ್ವಾ. ಆ ಸೇಮ್ ಪ್ರಾಬ್ಲಮ್, ಅಮೌಂಟ್ ಮಾತ್ರ ಚೇಂಜ್ ಆಗಿದೆ. ಸೊ ನಿಮಗೆ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾರೆ. ಅಡ್ಜಸ್ಟಿಂಗ್ ಈಕ್ವೇಷನ್ ಅಂತ ಹೇಳಿ, ಇವಾಗ ಒಂದು ಫರ್ನಿಚರ್ನ ನಾವು ತೊಗೊಬಂದೆ, ಅದು ನಮಗೆ ಅಂದರೆ ಏನಾಗುತ್ತೆ, ಅಸೆಟ್ಟು ಇನ್ಕ್ರೀಸ್ ಆಗುತ್ತೆ, ಅದೇ ಕಂಪನಿ ಕಡೆಯಿಂದ ಕ್ಯಾಶು ಡಿಕ್ರೀಸ್ ಆಗುತ್ತೆ. ಓಕೆನಾ. ಈ ಥರ ಕ್ವಶನು ತುಂಬ ಈಸಿ ಇದೆ, 14 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಫಸ್ಟ್ ಆಪ್ಷನ್ ಏನಂದರೆ ಈ ಚಾಪ್ಟರ್ನ ಇಟ್ಕೊಬಿಡಿ. ಓಕೆನಾ. 14 ಮಾರ್ಕ್ಸಿಗೆ ಈ ಕ್ವಶನ್ನ ನೋಡ್ಕೊಂಡ್ಬಿಟ್ರೆ ಸಾಕು, ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಲೈಕ್ ಫಸ್ಟ್ ಚಾಪ್ಟರಿಂದ ನಿಮಗೆ ಕ್ಲಾರಿಟಿ ಆಯ್ತಲ್ವಾ. 8 ಮಾರ್ಕ್ಸಿಗೆ ಥಿಯರಿ ಕ್ವಶನ್ನ ಕೇಳ್ತಾನೆ. ಅಂದರೆ ಕಾನ್ಸೆಪ್ಟ್ ಆಫ್ ಅಕೌಂಟಿಂಗ್ ಇರ್ಬೋದು, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಇರ್ಬೋದು, ಇಲ್ಲ ರೈಟ್ ಎ ನೋಟ್ ಆನ್ ಎಕ್ಸ್ಪ್ಲೈನ್ ಡೆಬಿಟ್ ನೋಟ್ ಇಲ್ಲ ಕ್ರೆಡಿಟ್ ನೋಟ್ ಇರ್ಬೋದು. ಈ ಥರ ಕ್ವಶನ್ಸಲ್ಲಿ ನಿಮಗೆ ಒಂದು ಕ್ವಶನ್ ಕೇಳ್ತಾನೆ, ಮತ್ತು ಇನ್ನೊಂದು ಬಂದು ನಿಮ್ಗೆ ಈ ಟೈಪ್ ಆಫ್ ಕ್ವಶನು ಅಕೌಂಟಿಂಗ್ ಈಕ್ವೇಷನ್ ಕ್ವಶನ್ನ ಕೇಳ್ತಾನೆ. ನೆಕ್ಸ್ಟ್ ಚಾಪ್ಟರ್ ಮಾಡ್ಯೂಲ್ 2 ಅಕೌಂಟಿಂಗ್ ಫಾರ್ ಸೇಲ್ ಆಫ್ ಗೂಡ್ಸ್ ಫಾರ್ ಅಪ್ರೂವಲ್ ಆರ್ ರಿಟರ್ನ್. ಆ್ಯಂಡ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಮಾಡಿ. ಯಾಕಂದರೆ ನೀವು ದುಡ್ಡು ಕೊಡೋ ಅಂತ ಏನಿಲ್ಲ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ನಿಮ್ಗೆ ಏನಂದರೆ ಯಾವುದಾದ್ರೂ ಹೊಸ ವೀಡಿಯೋಸ್, ರಿಲೇಟೆಡ್ ವೀಡಿಯೋಸ್ ನಾವು ಅಪ್ಲೋಡ್ ಮಾಡ್ತೀವಿ ನಮ್ಮ ಚಾನಲಲ್ಲಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ನಿಮ್ಗೆ ಯಾವುದೇ ಒಂದು ಹೊಸ ವೀಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ 8 ಮಾರ್ಕ್ಸಿಗೆ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾನೆ. ಏನಂದರೆ ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕು. ನಿಮ್ಗೆ ಇಲ್ಲಿ ಬಂದು 5 ಜರ್ನಲ್ ಎಂಟ್ರೀಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಇದೆ, ಇಲ್ಲಿ ಕ್ವಶನ್ ಇದೆ ನೋಡಿ. ಈ ಥರ ಕ್ವಶನ್ಸ್ ಕೇಳ್ತಾನೆ. ಆ್ಯಂಡ್ ನೀವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಏನಂದರೆ ಜಸ್ಟ್ ನೀವು ಮಗ್ಗಪ್ ಮಾಡ್ಕೊಬಿಡಿ. ಇರೋದೇ 4 5 ಜರ್ನಲ್ ಎಂಟ್ರೀಸ್ ಅಲ್ವಾ. ಸೊ ನೀವು ಮಗ್ಗಪ್ ಮಾಡ್ಕೊಬಿಟ್ಟು ಏನಾಗುತ್ತೆ, ಅವ್ರಿಗೆ ಏನೇ ಜರ್ನಲ್ ಎಂಟ್ರೀಸ್ ಕೇಳಿ ಅದನ್ನು ಪಾಸ್ ಮಾಡಿಬಿಟ್ಟು ಏನು ಅಮೌಂಟ್ ಕೊಟ್ಟಿರ್ತಾನೋ. ಇವಾಗ ನೋಡಿ, ಇನ್ ಕೇಸ್ ಏನಾದರೂ ಗೂಡ್ಸ್ ಏನಾದರೂ ಸೇಲ್ ಮಾಡಿದ್ದೆ ಒಂದು ಎಂಟ್ರಿ ಬರುತ್ತೆ, ಏನಾದರೂ ಗೂಡ್ಸ್ ಏನಾದರೂ ರಿಟರ್ನ್ ಮಾಡಿದ್ದೆ ಒಂದು ಎಂಟ್ರಿ, ಈ ಥರ ಎಂಟ್ರೀಸ್ ಇರುತ್ತೆ. ಸೊ ನೀವು ಅದನ್ನು ನೋಡ್ಕೊಬಿಟ್ರೆ ಸಾಕು, ಈಸಿಯಾಗಿ ಪಾಸ್ ಮಾಡ್ಬೋದು. ಇದನ್ನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ ನೀವು ಬೇಕಂದ್ರೆ. ನೆಕ್ಸ್ಟು 14 ಮಾರ್ಕ್ಸ್ ಕ್ವಶನ್ಗೆ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾನೆ. ಪ್ರಿಪೇರ್ ದ ಸೇಲ್ ಆರ್ ರಿಟರ್ನ್ ಡೇ ಬುಕ್ಕು. ಇದರಲ್ಲಿ ಏನಂತ ನೀವು 4 ಕಾಲಮ್ಸ್ ಹಾಕೋಬೇಕು. ಗೂಡ್ಸ್ ಸೆಂಟ್ ಆನ್ ಅಪ್ರೂವಲ್, ಗೂಡ್ಸ್ ರಿಟರ್ನ್, ಗೂಡ್ಸ್ ಅಪ್ರೂವ್ಡ್, ಬ್ಯಾಲೆನ್ಸ್ ಅಮೌಂಟು. ಓಕೆನಾ. ಇದಿಷ್ಟು ಹಾಕೋಬೇಕಾಗುತ್ತೆ. ಈಗ ನೋಡಿ, ಗೂಡ್ಸ್ ಸೆಂಟ್ ಟು ಅಮಿತಾ ಆನ್ ಸೇಲ್ ಆನ್ ರಿಟರ್ನ್ ಬೇಸಿಸ್ 10,000 ರುಪೀಸು. ಏನು ಅಪ್ರೂವಲ್ ಮಾಡೋಕ್ಕೆ ಕಳಿಸಿದ್ದಾನೆ. ಸೊ ಅಮಿತ್ತು 10,000 ಅಂತ ಹಾಕೋತೀವಿ. ನೆಕ್ಸ್ಟಲ್ಲಿ ಏನಿದೆ, ಗೂಡ್ಸ್ ಅಪ್ರೂವ್ಡ್ ಬೈ ಅಮಿತ್ತು, ಎಷ್ಟು 3,000. ಇಲ್ಲಿ ರಿಟರ್ನ್ ಕಾಲಮ್ ಇದೆ, ಅಪ್ರೂವಲ್ ಕಾಲಮ್ ಇದೆ. 3,000 ಅಪ್ರೂವಲ್ ಕಾಲಮಲ್ಲಿ ಹಾಕೋತೀವಿ. ನೆಕ್ಸ್ಟು ಗೂಡ್ಸ್ ರಿಟರ್ನ್ ಬೈ ಅಮಿತ್ 2,000. ಏನು ಮಾಡ್ತೀವಿ, ರಿಟರ್ನಲ್ಲಿ 2,000 ಅಷ್ಟೇ. ಇದು ತುಂಬ ಈಸಿ ಪ್ರಾಬ್ಲಮ್ಮು. ಓಕೆನಾ. ಅದನ್ನು ಸೇಲ್ ಆರ್ ರಿಟರ್ನ್ ಡೇ ಬುಕ್ಕನ್ನು ಮಾಡಿಬಿಟ್ಟು ಮತ್ತೆ ನೀವು ವಿತ್ ಎಕ್ಸೆಲ್ ಔಟ್ಪುಟ್ ಅಂತ ಹಾಕಿ ಈ ಥರ ಮಾಡಬೇಕು. ಇಲ್ಲಿ ನೋಡಿ, ಎಕ್ಸೆಲ್ ಔಟ್ಪುಟ್ಟು ಮತ್ತು ನಾವೇನು ಮೇಲ್ಗಡೆ ಸೊಲ್ಯೂಷನ್ ಮಾಡಿದ್ದೀವೋ ಅಲ್ಲ, ಅದೆರಡು ಸೇಮೇ. ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಬಾಕ್ಸ್ ಹಾಕಿದ್ದಾನೆ, ಅಲ್ಲಿ ಬಾಕ್ಸ್ ಹಾಕಿಲ್ಲ ಅಷ್ಟೇ. ಎಕ್ಸೆಲಲ್ಲಿ ಹೇಗೆ ನೀವು ಟೈಪ್ ಮಾಡಿದ್ರೆ ಇರುತ್ತೋ ಈ ಥರ ಒಂದು ನೀವು ಸಾಲ್ವ್ ಮಾಡಿದ್ರೆ ಇಲ್ಲೇನಿದೆಯೋ ಅದನ್ನೇ ಇಲ್ಲೋ ಹಾಕೋದು ಅಷ್ಟೇ. ಓಕೆನಾ. ನಿಮ್ಗೇನಾಗುತ್ತೆ, 14 ಮಾರ್ಕ್ಸ್ ಕೊಡ್ತಾರೆ. ಇನ್ ಕೇಸ್ ಜಸ್ಟ್ ಇದೊಂದು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. ಸೊ 2 ಮಾಡಿ 14 ಮಾರ್ಕ್ಸ್ ಬರುತ್ತೆ. ಇವಾಗ ಈ ಸೆಕೆಂಡ್ ಚಾಪ್ಟರ್ ಅರ್ಥ ಆಯ್ತಲ್ವಾ, 8 ಮಾರ್ಕ್ಸಿಗೆ ಯಾವ ಕ್ವಶನ್ ಕೇಳ್ತಾನೆ ಮತ್ತು 14 ಮಾರ್ಕ್ಸಿಗೆ ಯಾವ ಕ್ವಶನ್ ಕೇಳ್ತಾನೆ ಅಂತ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ನಮ್ಮ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ಅದರಲ್ಲಿ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರಾಬ್ಲಮ್ಸ್ನ. ನೆಕ್ಸ್ಟು ಥರ್ಡ್ ಚಾಪ್ಟರ್ ಕನ್ಸೈನ್ಮೆಂಟ್ ಅಕೌಂಟ್ಸ್. ಕನ್ಸೈನ್ಮೆಂಟ್ ಅಕೌಂಟ್ ಕೂಡ ತುಂಬ ಈಸಿ ಇದೆ. ಸೊ ಬನ್ನಿ ಯಾವ ಕ್ವಶನ್ಸ್ ಕೇಳ್ತಾನೆ ನೋಡೋಣ. ಇಲ್ಲಿ ನೋಡಿ, 8 ಮಾರ್ಕ್ಸಿಗೆ ನಿಮಗೆ ಅಬ್ನಾರ್ಮಲ್ ಲಾಸ್ ಆರ್ ಕ್ಲೋಸಿಂಗ್ ಸ್ಟಾಕ್ ಇದನ್ನು ಕೇಳ್ತಾನೆ. ಇದು 2023-24 ಕ್ವಶನ್ ಪೇಪರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಲ್ಲ, ಅದನ್ನು ನೋಡೋದನ್ನೇ ಗೊತ್ತಾಗೋಗುತ್ತೆ ನಿಮಗೆ. ತುಂಬ ಈಸಿಯಾಗಿದೆ.
ನೀವು ಅದೆರಡು ಪೇಪರ್ನ ನೋಡ್ಕೊಳ್ಳಿ. ಕನ್ಸೈನ್ಮೆಂಟ್ ಅಕೌಂಟ್ ಇರ್ಬೋದು, ಇಲ್ಲ ಅಕೌಂಟಿಂಗ್ ಈಕ್ವೇಷನ್ ಇರ್ಬೋದು, ಇದೆಲ್ಲ ಸಾಲ್ವ್ ಮಾಡಿದ್ದೀವಲ್ಲ, ಜಸ್ಟ್ ನೀವು ಅದನ್ನು ನೋಡಿಕೊಂಡ್ರೆ ಸಾಕು. ಇಲ್ಲಿ ನೋಡಿ, ನಿಮಗೆ 8 ಮಾರ್ಕ್ಸಿಗೆ ಕ್ಲೋಸಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇವಾಗ ನೆಕ್ಸ್ಟ್ 14 ಮಾರ್ಕ್ಸಿಗೆ ಯಾವ ಕ್ವಶನ್ಸ್ ಇದು ನೋಡ್ಕೊಳ್ಳಿ ನೀವು. 8 ಮಾರ್ಕ್ಸಿಗೆ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾನೆ. ಫೈಂಡ್ ಔಟ್ ದ ಅಬ್ನಾರ್ಮಲ್ ಲಾಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ನೋಡಿ, 14 ಮಾರ್ಕ್ಸಿಗೆ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾರೆ. ನೆಸೆಸರಿ ಲೆಡ್ಜರ್ ಅಕೌಂಟನ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಒಂದು ಕನ್ಸೈನ್ಮೆಂಟ್ ಅಕೌಂಟು, ಇನ್ನೊಂದು ಕನ್ಸೈನಿ ಅಕೌಂಟು, ಆಮೇಲೆ ಕನ್ಸೈನ್ಮೆಂಟ್ ಅಕೌಂಟ್, ಒಂದು ಸ್ಟಾಕ್ ಅಮೌಂಟು ಮತ್ತು ರಿಸರ್ವ್ಸು ಏನಾದರೂ ಇದ್ದರೆ ಮಾಡಬೇಕಾಗುತ್ತೆ. ಇದು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ ನೋಡಿ, ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಇರುತ್ತೆ ನೋಡಿ, 23-24 ಮಾಡಲ್ ಕ್ವಶನ್ ಪೇಪರು, ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ತುಂಬ ಈಸಿ ಇದೆ. ಓಕೆನಾ? ಏನಿಲ್ಲ, ಡೆಬಿಟ್ ಸೈಡಲ್ಲಿ ಅದು ಕ್ರೆಡಿಟ್ ಸೈಡ್ ತೊಗೋಬೇಕು, ಕ್ರೆಡಿಟ್ ಸೈಡಲ್ಲಿ ಅದು ಡೆಬಿಟ್ ಸೈಡಲ್ಲಿ ತೊಗೋಬೇಕು ನಾವು, ಅಷ್ಟೇ. ಇವಾಗ ನಿಮ್ಗೆ ಅರ್ಥ ಆಯ್ತಲ್ವಾ, ಕನ್ಸೈನ್ಮೆಂಟ್ ಅಕೌಂಟಿಂದ 8 ಮಾರ್ಕ್ಸಿಗೆ ಯಾವ ಟೈಪ್ ಆಫ್ ಕ್ವಶನ್ ಕೇಳ್ತಾನೆ ಮತ್ತು 14 ಮಾರ್ಕ್ಸಿಗೆ ಯಾವ ಟೈಪ್ ಆಫ್ ಕ್ವಶನ್ ಕೇಳ್ತಾನೆ ಅಂತ. ನೆಕ್ಸ್ಟ್ ಚಾಪ್ಟರ್ ನೋಡೋಣ. ನೆಕ್ಸ್ಟ್ 4th ಚಾಪ್ಟರ್ ರಾಯಲ್ಟಿ ಅಕೌಂಟು. ರಾಯಲ್ಟಿ ಅಕೌಂಟು ತುಂಬ ಈಸಿಯಾಗಿದೆ. ಓಕೆನಾ? ತುಂಬ ಈಸಿಯಾಗಿದೆ ರಾಯಲ್ಟಿ ಅಕೌಂಟು. ಇದರಲ್ಲಿ ನೀವು ಜರ್ನಲು ಮತ್ತು ಲೆಡ್ಜರ್ ಎರಡೂ ಪಾಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಈಸಿ ಆದರೆ ಈ ಚಾಪ್ಟರ್ನ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ಬಟ್ ನೀವೇನಾದರೂ ಕಲಿತಂತೂ ತುಂಬ ಈಸಿಯಾಗಿ. ಇವಾಗ ನೋಡಿ, ಈ ಟೈಪ್ ಆಫ್ ಕ್ವಶನ್ಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳೋಣ. 8 ಮಾರ್ಕ್ಸಿಗೆ ಅಂದರೆ ನೀವು ಜಸ್ಟ್ ಅನಾಲಿಟಿಕ್ ಟೇಬಲ್ನ ಸಾಲ್ವ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸೇಮ್ ಕ್ವಶನ್ ಎಲ್ಲ ಸೇಮ್ ಇರುತ್ತೆ. ಕ್ವಶನಲ್ಲಿ ಕೊಟ್ಟಿರ್ತಾನೆ ಪ್ರಿಪೇರ್ ಅನಾಲಿಟಿಕ್ ಟೇಬಲ್ ಅಂತ. ಬರೀ ನೀವು ಇಷ್ಟನ್ನ ಪ್ರಿಪೇರ್ ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್ ಬರುತ್ತೆ. ಓಕೆನಾ? ಅನಾಲಿಟಿಕ್ ಟೇಬಲ್ನ. ಅದೇ ನಿಮ್ಗೆ ಏನಾದರೂ ಕ್ವಶನಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನಲ್ಲ, ರಾಯಲ್ಟಿ ಅಕೌಂಟು, ಮಿನಿಮಮ್ ರೆಂಟ್ ಅಕೌಂಟ್, ಶಾರ್ಟ್ ವರ್ಕಿಂಗ್, ಲ್ಯಾಂಡ್ ಲಾರ್ಡ್ ಅಕೌಂಟ್, ಪ್ಲಸ್ ಇದ್ರ ಜೊತೆ ಜರ್ನಲ್ ಎಂಟ್ರಿ, ಲೆಡ್ಜರು ಜರ್ನಲು ಎರಡನ್ನೂ ಸಾಲ್ವ್ ಮಾಡೋದಕ್ಕೆ ಕೊಟ್ಟರೆ 14 ಮಾರ್ಕ್ಸು. ಬರೀ ಅನಾಲಿಟಿಕ್ ಟೇಬಲು ಇಲ್ಲ ರಾಯಲ್ಟಿ ಇದೆರಡೇ ಕೇಳೋದು ನಿಮಗೆ. ಬರೀ ಇದೆರಡನ್ನ ಸಾಲ್ವ್ ಮಾಡಿ ಅಂತ ಕೊಟ್ಟರೆ 8 ಮಾರ್ಕ್ಸು. ತುಂಬ ಈಸಿ ಇದೆ. ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಅರ್ಥ ಆಯ್ತಲ್ವ? 8 ಮಾರ್ಕ್ಸಿಗೆ ಇಷ್ಟು. 14 ಮಾರ್ಕ್ಸಿಗೆ ಅಂದರೆ ರಾಯಲ್ಟಿ, ಮಿನಿಮಮ್ ರೆಂಟು, ಶಾರ್ಟ್ ವರ್ಕಿಂಗ್, ಲ್ಯಾಂಡ್ ಲಾರ್ಡ್ ಅಕೌಂಟು ಪ್ಲಸ್ ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ 5th ಚಾಪ್ಟರು. ನೋಡೋಣ ಯಾವ ಕ್ವಶನ್ಸ್ ಕೇಳ್ತಾನಂತ. ಇಲ್ಲಿ ನೋಡಿ, ನಿಮಗೆ 8 ಮಾರ್ಕ್ಸಿಗೆ ಈ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾರೆ. ಇಲ್ಲಿ ಬಂದು ನೀವು ಜಸ್ಟು ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗು, ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅಂದರೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇರಲ್ಲ ನಿಮಗೆ, ಇಷ್ಟು ಈಸಿಯಾಗಿ ಕೊಟ್ಟಿದ್ದ ಇದು 8 ಮಾರ್ಕ್ಸಿಗೆ. ಅದೇ 14 ಮಾರ್ಕ್ಸಿಗಂದರೆ ಇಲ್ಲಿ ನೋಡಿ, ಈ ಟೈಪ್ ಆಫ್ ಕ್ವಶನ್ ನಿಮಗೆ 14 ಮಾರ್ಕ್ಸಿಗೆ ಕೇಳ್ತಾನೆ. ಅದು ಇದು ಸೇಮ್ ಮೆಥಡೇ. ಬಟ್ ಏನಂದರೆ ನಿಮಗೆ 8 ಮಾರ್ಕ್ಸಲ್ಲಿ ಜಸ್ಟು ಸೇಲ್ಸ್ ಅಂತ ಕೊಟ್ಟಿರ್ತಾನೆ, ಇದ್ರಲ್ಲಿ ಸೇಲ್ಸ್ ರಿಟರ್ನ್ ಆಗಿರುತ್ತೆ. ನೆಕ್ಸ್ಟು ಪರ್ಚೇಸ್ ಅಂತ ಇರುತ್ತಲ್ಲ, ಪರ್ಚೇಸ್ ರಿಟರ್ನು ಈ ಥರ ಬರುತ್ತೆ ಅಷ್ಟೇ. ಇದರಲ್ಲಿ ನಿಮಗೆ ನಾರ್ಮಲ್, ಅಬ್ನಾರ್ಮಲ್, ಟೋಟಲ್ ಈ ಥರ ಕಾಲಮ್ಸ್ ಹಾಕೋಬೇಕಾಗುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಅಮೌಂಟ್ ಹಾಕೋಬೇಕಿತ್ತು ನೀವು 8 ಮಾರ್ಕ್ಸಲ್ಲಿ. ಬಟ್ 14 ಮಾರ್ಕ್ಸಲ್ಲಿ ಈ ಥರ ಕ್ವಶನ್ಸು. ಆ್ಯಂಡ್ ನಿಮ್ಗೆ ಏನಾದರೂ ವೀಡಿಯೋ ತುಂಬ ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಪ್ಲೇ ಲಿಸ್ಟಲ್ಲಿದೆ, ಚೆಕ್ ಮಾಡ್ಕೊಳ್ಳಿ ನೀವು. ಆ್ಯಂಡ್ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಹ್ಯಾಪಿ ಮಕರ ಸಂಕ್ರಾಂತಿ.